ಹಾಯ್ ನಮಸ್ಕಾರ. ನನ್ನೆಲ್ಲ ಮುದ್ದು ಆತ್ಮೀಯರಿಗೆ ಖುಷಿಯ ಲೋಕ ಕನ್ನಡ ಲಾಗ್ಸ್ಗೆ ಸುಸ್ವಾಗತ ಹೇಳ್ತಾ, ನೀವು ನೋಡಿದ್ರಿ ಮಲ್ಟಿಗ್ರೇನ್ ಮಾಲ್ಟ್ ಪೌಡ್ರ್ ನಾನು ಮಾಡಿಕೊಂಡೆ. ಮಿಷಿನಲ್ಲಿ ಏನು ಅವತ್ತು ಹಿಟ್ಟನ್ನು ಮಾಡಿಸ್ಕೊಂಡೆ, ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ. ಮನೆಗೆ ತೊಗೊಬಂದಮೇಲೆ ಬಾಕ್ಸಲ್ಲಿ ತೊಗೊಬಂದು ಹಾಗೆ ಇಟ್ಟು ಬಿಸಿ ಇರುತ್ತಲ್ವ, ಬಿಸಿ ಇದ್ದಾಗ ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಕೈ ಆಡಿಸ್ತಾ ಫ್ಯಾನ್ ಕೆಳಗಡೆ ಇಟ್ಟಿದೆ. ಏಕೆ ಅಂತಂದರೆ ತುಂಬ ಬಿಸಿ ಇರುತ್ತೆ, ಸುಟ್ಟಂಗಾಗುತ್ತೆ ಅಂತ ಹೇಳಿ ಸುಮಾರು ಒಂದು 9 kg ಹಿಟ್ಟಾಗಿತ್ತು. ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ರಾತ್ರಿ ಮಿಷಿನಿಂದ ಬಂದ ಮೇಲೆ ಮನೆಯಲ್ಲಿ ನಾನು ಪೇಪರ್ ಮೇಲೆ ಹಾರ ಹಾಕೋಣ, ನ್ಯೂಸ್ ಪೇಪರ್ ಮೇಲೆ ಸ್ವಲ್ಪ ಹೊತ್ತು ಅಂತ ಹೇಳಿ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಅವತ್ತಿನ ರಾತ್ರಿ ಬೆಳಿಗ್ಗೆ ನಾನು ಲೈನಾನ್ ಸಬ್ಬಕ್ಕಿಯಿಂದ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಾತ್ರಿ ನೆನೆಸಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಸರು ಬೇಕು. ಲೈನಾನ್ ಸಬ್ಬಕ್ಕಿ ಇದು ಮಾಮೂಲಿ ಅಲ್ಲ. ಇದನ್ನು ತೊಗೊಬಂದು ನಾನು 1 ಕಪ್ಪು ಸಬ್ಬಕ್ಕಿ ತೊಗೊಂಡ್ರೆ ಅರ್ಧ ಕಪ್ಪು ಮೊಸರು ಮತ್ತು ಇಡ್ಲಿ ರವೆ ಒಂದು ಅರ್ಧ ಕಪ್ಪು ಬೇಕಾಗುತ್ತೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಮೊಸರನ್ನ ಹಾಕಿ ನಾನು ಕಲಿಸ್ಕೋಬೇಕು. ಇವಾಗ ಕಲಸಿಟ್ಟು ರಾತ್ರಿ ಕಲಸಿಟ್ರೆ ನೀವು ಬೆಳಗ್ಗೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ, ಸಾಫ್ಟಾಗಿ ಬರುತ್ತೆ. ಅಕ್ಕಿ ಇಡ್ಲಿ ರವೆ ಇಡ್ಲಿಗಿಂತನೂ ಕೂಡ ಲೈನಾನ್ ಸಬ್ಬಕ್ಕಿ ಮಾಡಿರುವಂಥ ಇಡ್ಲಿ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಅಕ್ಕಿ ಇಡ್ಲಿ ತಿಂದು ಬೇಜಾರು ಅನಿಸಿದ್ರೆ ಒಮ್ಮೆ ಇದನ್ನು ಟ್ರೈ ಮಾಡಿ. ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ. ಜೊತೆಗೆ ಅವತ್ತೇ ರಾತ್ರಿ ನಾನು ಮೆಂತ್ಯನ ನೆನೆಸ್ತಾ ಇದ್ದೀನಿ. ಇದು ಒಂದು ಏರ್ ಪ್ಯಾಕ್. ಮನೆಯಲ್ಲೇ ನಾವು ಏರ್ ಟ್ರೀಟ್ಮೆಂಟನ್ನ ಹೇಗೆ ಮಾಡ್ಕೋಬೋದು ಕೂದಲು ಉದುರುತ್ತಾ ಇರೋದಕ್ಕೆ ಮತ್ತು ಡ್ಯಾಂಡ್ರಪ್ ಆಗಿರೋದಕ್ಕೆ ನಾನು ಇದನ್ನು ನಿಮಗೆ ತೋರ್ಸೋಕ್ಕೆ ಸಲುವಾಗಿ ನಾನು ಅವತ್ತು ರಾತ್ರಿನೇ ನಾನು ಒಂದು 100 ಗ್ರಾಮ್ ಅಷ್ಟು ಮೆಂತ್ಯನ ನಾನು ನೆನೆಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಏರ್ ಇರುತ್ತೋ ಅದರ ತಕ್ಕಾಗಿ ತೊಗೊಳ್ಳಿ. ಮೆಂತ್ಯನ ರಾತ್ರಿ ನೆನೆಸ್ತಾ ಇದ್ದೀನಿ. ಈ ವಿಡಿಯೋನ ನಾಳೆ ತೊಗೊಂಬರ್ತೀನಿ. ಇದು ನೆನೆಸಿಡ್ತಾ ಇದ್ದೀನಿ. ನೆನೆಸಿ ಒಂದು ರಾತ್ರಿ ನೆಂದರೆ ತುಂಬ ಒಳ್ಳೆಯದು. ಮೆಂತ್ಯ ನಿಮಗೆ ಗೊತ್ತಲ್ವಾ, ತುಂಬಾ ಒಂದು ನಮ್ಮ ಆರೋಗ್ಯ, ದೇಹದ ಆರೋಗ್ಯ ಹೇಗೋ ನಮ್ಮ ಕೂದಲಿನ ಆರೈಕೆಯಲ್ಲೂ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಥರ ಗಟ್ಟಿಯಾಗಿದೆ. ನಿಮ್ಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇನ್ನು ಬೆಳಗ್ಗೆ ಎದ್ದು ನಾನು ನೋಡಿ ಈ ರೀತಿ ಇತ್ತು. ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ನೀರನ್ನು ಕೂಡ ಹಾಕಿ ಜೊತೆಗೆ ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಹಾಕಿಬಿಟ್ಟು ನಾನು ರಾಕ್ ಸಾಲ್ಟ್ ಉಪಯೋಗಿಸ್ತಾ ಇದ್ದೀನಲ್ಲ, ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಮತ್ತು ಒಂದು ಈನೋ ಹಾಕ್ತಾಯಿದ್ದೀನಿ. ಈನೋ ಪೌಡ್ರ್ ಬರುತ್ತಲ್ಲ, ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಂದರೆ ಮೇಲೆ ಕೆಳಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಪ್ಲೇಟನ್ನ ಮುಚ್ಚಿಟ್ಬಿಡಿ. ಇಡ್ಲಿ ಹೆಂಗಿರುತ್ತೆ ಅಂದರೆ ಎಲ್ಲ ಡೈಮಂಡ್ ಪೋಣಿಸಿದ್ದೀವೇನೋ ಅನ್ನೋ ಹಂಗೆ ಕಾಣಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಕೆಲವರು ಮೊಸರು ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರೆ ಮೊಸರನ್ನ 1 ಕಪ್ ಉಪಯೋಗಿಸಿದ್ರೆ 1 ಕಪ್ ನೀರನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಕೆಲವರು ಇಡ್ಲಿ ಮೊಸರು ಥರ ಸ್ಮೆಲ್ಲು ಅನ್ನೋರು ಇರ್ತಾರಲ್ವ, ಅದಕ್ಕೆ ಮೊಸರನ್ನ ಕಡಿಮೆ ಹಾಕ್ಕೊಂಡು ನೀರನ್ನು ಕೂಡ ಹಾಕೋಬೋದು. ಹೀಗೆ ಈನೋ ಹಾಕಿ ಕಲಸಿಟ್ಟಿದ್ದೆ ಅಲ್ವಾ, ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಕಡಲೆಬೀಜ, ತೆಂಗಿನಕಾಯಿನ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಡ್ಲಿನ ಬೇಯಲಿಕ್ಕೆ ಇಡೋಣ ಅಂತ ಹೇಳಿ ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈನೋ ಎಲ್ಲ ಹಾಕಿ ಚೆನ್ನಾಗಿ ಹದವಾಗಿ ಕಲಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು 2 ಪ್ಲೇಟ್ ಮಾತ್ರ ಇಡ್ಲಿ ಬಿಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಚಪಾತಿ, ನಮ್ಮನೆಯವರು ನಾನು ಸಾಕಲ್ಲ ಅಂತ ಹೇಳಿ 2 ಪ್ಲೇಟ್ ಆಗುತ್ತೆ ಅಂತ ಹೇಳಿ ಎಣ್ಣೆ ಹಚ್ಚಿ ನಾನು ಬಿಡ್ತಾ ಇದ್ದೀನಿ. ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಏನೂ ಇದಿಲ್ಲ. ನೀವು ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಪ್ಲೇಟ್ಗೆ ಹಂಗೆ ಇಡ್ಲಿನ ಹಾಕೋಬಹುದು. ನಾನು ಸ್ವಲ್ಪ ಎಣ್ಣೆ ಸವರ್ದೆ ಹಾಗೇ. ನೋಡಿ, ನಿಮ್ಗೆ ಎಷ್ಟು ಹದವಾಗಿ ತೆಳುವಾಗಬೇಕಾ ಇಲ್ಲ ಒಂದು ಸ್ವಲ್ಪ ದಪ್ಪ ಇರಬೇಕಾ ನೋಡಿಕೊಂಡು ನೀವು ಇಡ್ಲಿ ಪಾತ್ರೆಗೆ ನೀವು ನೆನೆಸಿರುವಂತಹ ಸಬ್ಬಕ್ಕಿ ಇಡ್ಲಿ ಹಿಟ್ಟನ್ನ ಈ ರೀತಿ ಹಾಕ್ಕೊಳ್ಳಿ. ನನಗಂತೂ ಸ್ವಲ್ಪ ದಪ್ಪ ಇಡ್ಲಿ ಇರಬೇಕು, ತೆಳುವಾಗಿ ತುಂಬ ಆ ಥರ ಇಷ್ಟ ಆಗಲ್ಲ ನನಗೆ. ಯಾವಾಗಲೂ ದಪ್ಪವಾಗಿ ಇಡ್ಲಿ ನನಗೆ ತುಂಬ ಇಷ್ಟ. ನಾನು ಹಾಗೆ ಬಿಟ್ಕೊಳ್ತೀನಿ. ಆ ಬ್ರಷಲ್ಲಿ ಮಾತ್ರ ಹಾಗೆ ಆಯಿಲನ್ನು ಹಚ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ. ಇದನ್ನು ನಾನಿವಾಗ ಈ ರೀತಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತಿಂಗಳಲ್ಲಿ ಒಮ್ಮೆ ಆದರೂ ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು. ಮತ್ತು ಉದ್ದಿನಬೇಳೆ ಹಾಕಿರಲ್ಲ ನೋಡಿ, ಆದ್ದರಿಂದ ಡಯಟ್ ಫಾಲೋ ಮಾಡೋರಿಗೆ ಸ್ಟೀಮಲ್ಲಿ ಬೇಯೋದ್ರಿಂದ ಕೂಡ
ತುಂಬಾ ಒಳ್ಳೆಯದು, ಹೆಲ್ತಿ ಇಡ್ಲಿ ಅಂತ ಕೂಡ ಹೇಳಬಹುದು. ಈ ರೀತಿ ನೋಡಿ, ಈಗ ಕರೆಕ್ಟಾಗಿ 2 ಪ್ಲೇಟ್ ಇಡ್ಲಿ ಆಯಿತು. ನನಗೆ ಬಿಟ್ಟಿಡ್ತಾ ಇದ್ದೀನಿ. ಇವಾಗ ಅಷ್ಟರಲ್ಲಿ ಚಟ್ನಿನೂ ಕೂಡ ಮಸಾಲ ಎಲ್ಲ ಹಾಕಿದ್ದೀನಿ, ರುಬ್ಕೋಬೇಕಷ್ಟೆ. ರುಬ್ಬಿಟ್ಟು ಚಟ್ನಿಗೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಚಟ್ನಿ ಅಷ್ಟೊತ್ತಿ ನನಗೆ ಚಟ್ನಿನೂ ಕೂಡ ರುಬ್ಕೋಬೇಕು ಅಂತ ಹೇಳಿ ಇಡ್ಲಿ ಪಾತ್ರೆ ಕ್ಯಾಪನ್ನ ಹಾಕಿಬಿಟ್ಟು ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಸ್ವಲ್ಪ ಎರಡೂ ಕೂಡ ಹುರಿದ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕರಿಬೇವು, ಹುಣಸೆಹಣ್ಣು, ರುಚಿಗೆ ಉಪ್ಪು, ಒಂಚೂರು ಹುಣಸೆಹಣ್ಣು ಮತ್ತು ಒಂಚೂರು ಬೆಲ್ಲನೂ ಕೂಡ ಹಾಕಿದ್ದೀನಿ ಚಟ್ನಿಗೆ. ಇದನ್ನು ಹಾಕ್ಕೊಂಡು ಈ ಚಟ್ನಿ ಇಡ್ಲಿಗಂತೂ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಕೂಡ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನಾನು ಒಂದು ಒಗ್ಗರಣೆ ಕೊಟ್ಟಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಸಾಸಿವೆ, ಕರಿಬೇವು ಮತ್ತು ಕಡಲೆಬೇಳೆ ಮತ್ತು ಇಂಗನ್ನು ಕೂಡ ಹಾಕಿದ್ದೀನಿ, ಒಂದು ಚಿಟಿಕೆ. ಒಗ್ಗರಣೆ ತಣ್ಣಗಾದಮೇಲೆ ನಾನು ಚಟ್ನಿನ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ನಾನು ಕಡಿಮೆ ಉಪಯೋಗಿಸ್ತೀನಿ, ಗ್ಯಾಸ್ಟ್ರಿಕ್ ಆಗುತ್ತೆ ಚಟ್ನಿ, ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಸಿರು ಮೆಣಸಿನ್ಕಾಯಿ ಚಟ್ನಿ ತಿಂದರೆ ಎದೆ ಉರಿ ಬರುತ್ತೆ ಅಂತ ಹೇಳಿ ನಾನು ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಳ್ತೀನಿ. ಚಿಲ್ಲಿನ ಅಂದರೆ ಕೆಂಪು ಮೆಣಸಿನ್ಕಾಯಿನೇ ಹಾಕ್ಕೊಳ್ತೀನಿ ಯಾವಾಗಲೂ ಚಟ್ನಿಗೆ. ಹಸಿರು ಮೆಣಸಿನ್ಕಾಯಿ ಉಪಯೋಗಿಸೋದು ರೇರು, ನಾನು ಸ್ವಲ್ಪ ಕಡಿಮೆನೇ, ಗ್ಯಾಸ್ಟ್ರಿಕ್ ಆಗಲ್ಲ ಈ ರೀತಿ ಅಂತ ಹೇಳಿ ಕೆಂಪು ಚಟ್ನಿನ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ತೆಳ್ಳಗೆ ನೀರು ಚಟ್ನಿ ಥರ ಇದ್ದರೂ ಕೂಡ ಇಡ್ಲಿಗೆ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಚಟ್ನಿ ಥರನೇ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈಗ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಾಗಿತ್ತು, ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಅಂತ ಹೇಳಿ ಅವತ್ತು ಹಿಂದಿನ ದಿನ ನಾನು ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ. ಹುರುಳಿಕಾಳು, ಕಡಲೆಕಾಳೆಲ್ಲ ಮೊಳಕೆ ಕಟ್ಟಿದ್ದಂಥ ಸಾಂಬಾರು ಮಾಡಿದ್ದೆ. ಅದು ಕೂಡ ಇಡ್ಲಿ ತಿನ್ನಬಹುದು. ಸ್ವಲ್ಪ ಹಾಕ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಸಾಂಬಾರೆಲ್ಲ ಇಷ್ಟ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಚಟ್ನಿ ಒಂದು ಕಪ್ಗೆ ಹಾಕಿದ್ದೀನಿ. ಇಡ್ಲಿ ಇವಾಗ ಬೆಂದಿದೆ, ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಬನ್ನಿ ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ. ಯಾವತ್ತೂ ಕೂಡ ಇಡ್ಲಿ ಒಂದು 1/4 ಗಂಟೆ ಬೇಯಿಸ್ತೀನಿ ಅಂತ ಹೇಳಿದ್ರೆ ನೀವು 5 ನಿಮಿಷ ಉರಿ ಕಡಿಮೆಲಿ ಇಟ್ಬಿಡಿ. ಯಾವತ್ತೂ ಕೂಡ ಲಾಸ್ಟ್ ಇನ್ನೇನು ಇಡ್ಲಿ ತೆಗಿಬೇಕು ಅಂದರೆ ಉರಿನ ಕಡಿಮೆ ಇಡಿ, ಗ್ಯಾಸ್ ಉರಿನ ಕಡಿಮೆಲಿಟ್ಟು ಆ ನಂತರ ಕೆಳಗೆ ತೆಗೆದಿಡಿ. ಕೆಳಗೆ ತೆಗೆದಿಟ್ಟ ಮೇಲೆ ಒಂದು 2 ನಿಮಿಷ ಬಿಡಿ, ನೀರನ್ನೆಲ್ಲ ಏನು ಚುಮ್ಸೋಕೆ ಹೋಗಬೇಡಿ ಆಯಿತಾ. ಒಂದು 2-3 ನಿಮಿಷ ಹಾಗೆ ಬಿಟ್ಟು ಸ್ವಲ್ಪ ಆರಿದ ಮೇಲೆ ನೀವು ಒಂದು ಸ್ಪೂನ್ ಸಹಾಯದಿಂದ ನೀರನ್ನು ನೀವು ಸೈಡ್ಗೆ ಒಂಚೂರು ನೀರು ಥರ ಮಾಡಿಕೊಂಡು ನೀವು ಇಡ್ಲಿನ ತೆಗೀರಿ. ತುಂಬ ಸಾಫ್ಟಾಗಿ ಬರುತ್ತೆ, ಬಹಳ ರುಚಿಯಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ, ನೀವೇ ನನ್ನ ಜೊತೆ ಹೇಳ್ಕೊಳ್ತೀರಾ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಹಾಗೆ ಟೇಸ್ಟ್ ಕೂಡ ಹೇಗಿತ್ತು ಅನ್ನೋದನ್ನು ಕೂಡ ನಾನು ತಿಂದು ನಮ್ಮ ಮನೆಯವರು ತಿಂದು ನಾನು ನಿಮಗೆ ಇವತ್ತು ವಿಡಿಯೋದಲ್ಲೇ ತಿಳಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಮಲ್ಲಿಗೆ ಇಡ್ಲಿಗಿಂತನೂ ಕೂಡ ಸಾಫ್ಟು, ಆ ಸ್ಟೋನ್ ಥರ ಕಾಣಿಸ್ತಾ ಇದೆ ನೋಡಿ. ಆ ಸ್ಟೋನ್ ಥರ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ನನಗೆ. ನಾನು ಕೂಡ ಇದು ಮೊದಲ ಬಾರಿಗೆ ಮಾಡಿದ್ದು ಆಯಿತಾ. ನನಗಿಷ್ಟ ಆಯಿತು, ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ತಿಂದು ನನಗೆ ಹೇಳಿ. ಈಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ಹೋಗಿ ಅವ್ರು ತಿಂದುಬಿಟ್ಟು ಏನು ಹೇಳ್ತಾರೆ ನೋಡೋಣ. ನನಗೇನು ರಿಸಲ್ಟ್ ಕೊಡ್ತಾರೆ, ಚೆನ್ನಾಗಿದೆ ಅಂತಾರ ಇಲ್ಲ ಚೆನ್ನಾಗಿಲ್ಲ ಅಂತಾರ ಕೇಳಿ ಹೇಳ್ತೀನಿ. ಅವ್ರ ಕೈಲೇ ಮಾತಾಡಿಸ್ತೀನಿ. ಬನ್ನಿ, ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸಾಫ್ಟಾಗಿತ್ತು ಅಂತ ಹೇಳಿದ್ರೆ, ಕೈಲಿ ಇಟ್ಕೊಂಡ್ರೆ ಒಂಥರ ಹತ್ತಿ ಮುಡ್ತಂಗಿತ್ತು ಇಡ್ಲಿ. ಅಷ್ಟು ಚೆನ್ನಾಗಿತ್ತು, ಟೇಸ್ಟ್ ಕೂಡ ಸೂಪರಾಗಿತ್ತು. ಏಕೆಂದರೆ ನಾನಿವತ್ತು ಒಂದು ಸ್ವಲ್ಪ ಮಕ್ಳಿಗೆ ಚಪಾತಿ ಮಾಡಿಕೊಟ್ಟಿದ್ನಲ್ಲ, ನನಗೆ ಡಯೆಟ್ಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳಿ ಮಾಡಿಕೊಂಡೆ. ನಮ್ಮನೆಯವ್ರಿಗೂ ಇಡ್ಲಿ ಅಂದರೆ ಪ್ರಿಯ, ಅವರು ಇಡ್ಲಿ ಪ್ರಿಯರು ಅಂತ ಹೇಳಬಹುದು. ಇಡ್ಲಿ ಕಡಿಮೆ ಮಾಡ್ತಾ ಹೋಗ್ತೀನಿ, ಮಕ್ಕಳು ತಿನ್ನಲ್ಲ ಅಂತ ಹೇಳಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ನೀವು ಕೂಡ ಹೇಳಿ. ಆ ಮಣಿ ಥರ ಕಾಣಿಸ್ತಾ ಇದೆಯಲ್ವಾ. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ಅವರು ತಿನ್ನಲಿ. ತಿಂದಾದಮೇಲೆ ಏನು ಹೇಳ್ತಾರೆ ನೋಡೋಣ. ಬನ್ನಿ, ದೇವ್ರ ಪೂಜೆ ಕೂಡ ಎಲ್ಲ ಆಗಿದೆ. ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಸ್ಪೆಷಲ್ ಇಡ್ಲಿ, ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು. ಮಣಿ ಸ್ಟೋನ್ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿದ್ರೆ. ತಿಂದ್ಬಿಟ್ಟು ನೀವು ಹೇಳಬೇಕು. ಹೇಳಿ, ನಾನು ಇಲ್ಲಿ ವಾಯ್ಸ್ ಅವ್ರು ಏನು ಕೊಡ್ತೀನಿ, ನೀವೇ ಮಾತಾಡ್ಬೇಕು. ತಿಂದ್ಬಿಟ್ಟು ಚಟ್ನಿ ಜೊತೆ ನಾನು ತಿನ್ನಿ, ಇಲ್ಲಾಂದರೆ ನನಗೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ, ಚಟ್ನಿ ಜೊತೆ ತಿನ್ನಿ ನೋಡಿ.
ತುಂಬ ಸಾಫ್ಟಾಗಿ ಮಣಿ ಸಿಕ್ಕಾಪಟ್ಟೆ ಸಾಫ್ಟು, ಒಳ್ಳೆ ಡೈಮಂಡ್ ಏನೋ ಪುಣಸ್ತಾರಲ್ಲ ಆ ರೀತಿ ಕಾಣುತ್ತೆ ಲೈಟ್ ಬೆಳಕಿಗೆ. ಲೈಟ್ ಬೆಳಕಿಗೆಲ್ಲ ಇರೋದು ಹೆಂಗೆ ಅಲ್ಲ ಇದು ಸಬ್ಬಕ್ಕಿಲ್ ಮಾಡಿರೋದ್ರಿಂದ ಸಬ್ಬಕ್ಕಿಂದ ಅದು ಕಾಣಿಸುತ್ತೆ ಅದು. ತುಂಬ ಜೊತೆಗೆ ಮಾಮೂಲಿ ಇಡ್ಲಿಗಿಂತ ಈ ಇಡ್ಲಿ ತುಂಬಾ ಟೇಸ್ಟ್ ಆಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟು. ನಮ್ಮ ಮಾಮೂಲಿ ಇಡ್ಲಿ ಅಕ್ಕಿ ಇಡ್ಲಿ ಒಂಥರ ಬೇಜಾರಾಗಿರುತ್ತೆ. ಇದೊಂದ್ಸಲ ಮಾಡಿ, ಇದು ಒಂಥರ ಡಿಫ್ರೆಂಟ್ ಟೇಸ್ಟು. ನೀವು ಒಂದ್ಸರಿ ಮಾಡಿ ತಿಂದು ಆಮೇಲೆ ನೀವು ಹೇಳಿ, ಕಮೆಂಟಲ್ಲಿ ನೀವು ಹೇಳಿ ಹೇಗೆ ಬಂದಿದೆ, ಎಷ್ಟು ಹೆಂಗೆ ಬಂದಿದೆ, ಎಂಥದ್ದು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಇದು ಭಾರಿ ಸೂಪರಾಗಿದೆ. ಇದು ಬಿಸಿ ಬಿಸಿ ಇದ್ದಾಗಲೇ ಹೊಡಿತಾ ಇದ್ದರೆ ಇನ್ನೂ ಮಜಾ ಕೊಡುತ್ತೆ. ಚಟ್ನಿ ಜೊತೆನೂ ಚೆನ್ನಾಗಿದೆ, ಸಾಂಬಾರು ಜೊತೆನೂ ಚೆನ್ನಾಗಿದೆ. ನೋಡಿ ಮುರಿದ್ರೆ ಎಷ್ಟು ಪೀಸಾಗಿ ಬರುತ್ತೆ, ಅಂಟಿಲ್ಲ, ಕ್ರಿಸ್ಪಿಲ್ಲ, ಎಲ್ಲೂ ಪೀಸ್ ಇಲ್ಲ, ನೋಡಿ ಕೈಗೆ ಏನೂ ಅಂಟ್ಕೊಂಡಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಎಷ್ಟು ನೀಟಾಗೂ ಬರುತ್ತೆ. ಸಾಮಾನ್ಯ ನಾವು ಮಾಮೂಲಿ ಇಡ್ಲಿ ತಿಂದರೆ ಅಂಟ್ಕೊಳ್ಳೋದು, ತುಂಬ ಸಾಫ್ಟಾಗಿದೆ ಅಲ್ವಾ? ತುಂಬಾ ಸಾಫ್ಟಾಗಿದೆ, ಡಿಫ್ರೆಂಟ್ ಟೇಸ್ಟು ಇದೆ. ಇನ್ನು ನಾನು ಕೂಡ 2 ಇಡ್ಲಿ ಟೈಮ್ ಆಗಿತ್ತು, 9 ಗಂಟೆ. ನಾನು ತಿನ್ನೋಣ ಅಂತ ಹೇಳಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ನನಗೆ ಅಷ್ಟೇನು ಖುಷಿ ಆಗೋಲ್ಲ, ಚಟ್ನಿ ಜೊತೆಗೆ ಸೂಪರ್ ಅಂತ ಅನಿಸುತ್ತೆ. ನೋಡಿ ನಾನಿವಾಗ ತಿಂತೀನಿ, ಹೇಗಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ. ನನಗಂತೂ ತಿನ್ನೋಕ್ಕೆ ಮನಸ್ಸಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ಏಕೆಂದರೆ ಅಷ್ಟು ಚೆನ್ನಾಗಿದೆ ಇಡ್ಲಿ, ನೋಡೋದಕ್ಕೆ ಕೈಲಿ ಇಟ್ಕೊಳ್ಳೋಕ್ಕೂ ಕೂಡ ಒಂಥರ ಹೆಂಗೆ ಅನ್ನಿಸ್ತಾಯಿತ್ತು ಅಂತ ಹೇಳಿದ್ರೆ, ಉದ್ದಿನಬೇಳೆ ಬೇಡ, ಅನ್ನ ಬೇಡ, ರುಬ್ಬೋದು ಬೇಡ, ಎಷ್ಟು ಸುಲಭವಾಗಿ ಹೆಲ್ತಿ ಫುಡ್ಡನ್ನು, ಅದರಲ್ಲೂ ಕೂಡ ಸಬ್ಬಕ್ಕಿ ಅಂದ್ರೇ ಹೆಲ್ತ್ ತುಂಬ ಒಳ್ಳೆಯದಲ್ವಾ, ಅದು ತುಂಬ ಒಳ್ಳೆಯದು ಅಂತಲೇ ಹೇಳಿ ಮಾಡಿಕೊಂಡೆ. ನೋಡಿ ಚಟ್ನಿ ಜೊತೆಗೆ ಚಟ್ನಿ ಹೆಚ್ಕೊಂಡು ಈ ರೀತಿ ಚಟ್ನಿ ನನಗೆ ಸ್ವಲ್ಪ ಜಾಸ್ತಿನೇ ಬೇಕು ತಗೊಂಡು ತಿಂತಾ ಇದ್ದರೆ ಆ ಘಮ ಫ್ಲೇವರು ಸಾಫ್ಟಾಗಿರೋದಕ್ಕೂ ಅದಕ್ಕೂ ಮಸ್ತ್ ಅಂತ ಅನ್ನಿಸ್ತಾಯಿತ್ತು. ಬಿಸಿ ಬಿಸಿ ಕೂಡ ಇತ್ತಲ್ವಾ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ? ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ವ್ಲಾಗ್ಸ್ ಚಾನಲ್ ಮೇಲೆ ಇರಲಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ಳುತ್ತಾ ಮುಂದಿನ ಲಾಗಿಗೆ ಬರ್ತೀನಿ. ನಾಳಿನ ಲಾಗಲ್ಲಿ ನಿಮಗೆ ಒಂದು ವಿಶೇಷವಾದ ಏರ್ ಪ್ಯಾಕ್ನ ತೋರಿಸ್ತೀನಿ. ಮನೆಯಲ್ಲಿ ಕೂದಲ ಆರೈಕೆ, ಕೂದಲ ಚಿಕಿತ್ಸೆನ ನಾವು ಹೇಗೆ ಮಾಡ್ಕೋಬಹುದು ಅಂತಲೂ ಕೂಡ ನಿಮಗೆ ನಾಳಿನ ವಿಡಿಯೋದಲ್ಲಿ ತೊಗೊಂಬರ್ತೀನಿ ಆಯಿತಾ? ಬರಲಾ? ಎಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಬಾಯ್, ಟೇಕ್ ಕೇರ್.